ಅವಸರವಾಗಿ ಕರೆ ಯಾಕೆ ಏನು ಅರ್ಥವಾಗಿಲ್ಲ. ಕರೆಯುವುದಕ್ಕೆ ಬಲವಾದ ಕಾರಣ ಏನದು? ಅಮ್ಮಿ ಅಂಜ ಎಲ್ಲೋ ಇತ್ತು ಎಲ್ಲೇ ಹೋಯ್ತು ಇರುವುದು ಯೋಚನೆಗೆ ಒಳಗಾದಂತಹ ಸಂದರ್ಭದಲ್ಲಿ ಓರ್ವ ಚಾರಕ ಓಡಾಡಿ ಬಂದ ವಿಷಯವನ್ನು ಯೋಚನೆ ಮೇಲೆ ಪುರಾಣ ಸೇರಿಸಿಕೊಂಡಂತ ವೀರಮಣಿ ಅಮ್ಮಯ್ಯಂಜ ಶವನ್ನ ಕಟ್ಟಿದ್ದಾರಂತೆ. ಕಟ್ಟದ್ದಲ್ಲದೆ ಕಾದಾಡುವುದಕ್ಕೂ ಸಿದ್ಧರಾಗಿ ನಿಂತಿದ್ದಾರಂತೆ. ಆದ್ರೂ ಒಂದು ನ್ಯಾಯ ನೀತಿ ಧರ್ಮವನ್ನ ತಿಳಿದವರು ನಾವು. ಸರಿ, ನೇರವಾಗಿ ಅವರು ಕಟ್ಟಿದ್ದಾರೆ, ಕಾದಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಎಂಬುದಾಗಿ ರಾಮನ ಕುರಿತಾಗಿ ಯೋಗ್ಯತೆ ಗಲತೆಯನ್ನ ಅವರಿಗೆ ಮನವರಿಕೆ ಆಗುವ ಹಾಗೆ ಮಾತನಾಡುವಂತ ಯೋಗ್ಯತೆ ನಿನಗುಂಟು. ಆ ಕಾರಣಕ್ಕಾಗಿ ಸಂಧಾನಕ್ಕಾಗಿ ಸಂಧಿಗಾಗಿ ನಿನ್ನನ್ನು ಕಳುಹಿಸಿಕೊಡ್ತಾ ಇದ್ದೇನೆ. ನೇರವಾಗಿ ಹೋಗಿ ನೀತಿಯಿಂದ ಹೇಳು, ಧರ್ಮದಿಂದ ಮಾತನಾಡು, ನೀತಿಯಿಂದ ಕೊಡುವುದಕ್ಕೆ ಹೇಳು. ಕಾಮ ದಾನ ಭೇದ ದಂಡ, ಆಮೇಲೆ ದಂಡ ಪ್ರಯೋಗ. ಎಲ್ಲಾದ್ರೂ ದೂರಕ್ಕೆ ಮುಂದಾಗಿ ಬಂದು ಅಂತಾದ್ರೆ ಬರ್ತೇನೆ ಎನ್ನುವುದಾಗಿ ವಿಷಯ ತಿಳಿಸಿ. ನಮೋ ನಮಃ. ಹಾಗೆ ಸಭಾಸದರು ಸೇರಿಕೊಂಡಿದ್ದಾರೆ. ಸಭಾಧ್ಯಕ್ಷನಾಗಿ ಈ ನಾಡಿನ ದೊರೆಯು ವಿಜೃಂಭಿಸುತ್ತಿರುವಂತಹ ಚಂದವನ್ನು ಕಂಡ್ರೆ ಮನಸ್ಸಿಗೆ ಮಹದಾನಂದವಾಗ್ತಾ ಇದೆ. ಸುರಲೋಕದ ಸುರೇಶನೇ ಇಲ್ಲಿ ಒಂದು ಪ್ರತ್ಯಕ್ಷವಾಗಿದ್ದಾನೋ ಎಂಬಂತೆ ಭಾಸವಾಗ್ತಾ ಇದೆ. ಚಿಂತಿಲ್ಲ, ಈಗ ನಾನು ಬಂದು ಇಷ್ಟೊತ್ತಾಯ್ತಲ್ಲ, ನನ್ನ ನೀವು ಮಾತಾಡಿಸ್ಬೇಕಲ್ಲ, ಕೇಳುತ್ತ ಕೇಳುತ್ತಿಲ್ಲ ಯಾಕೆ? Para
ಇಷ್ಟು ಹೊತ್ತಾದ್ರೂ ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ, ಏನು ವಿಷಯ ಎಂಬುದರ ಬಗ್ಗೆ ಇವರಿಗೆ ಗೊಡವೆಯೇ ಇಲ್ಲ. ಏನನ್ನೋ ಯೋಚಿಸ್ತಾ ಇದ್ದಾರೆ. ಜೊತೆಯಲ್ಲಿ ವೀರನೆನಿಸಿಕೊಂಡಿರುವಂತಹ ಪುತ್ರರಿವರು ಯಾಕೆ ಅರ್ಥ ಆಯ್ತು. ಇದು ಎಲ್ಲೋ ಮರದಿಂದ ಮರಕ್ಕೆ ಹಾರುವಂತ ಮಂಗ ದಾರಿ ತಪ್ಪಿ ಇಲ್ಲಿವರೆಗೆ ಬಂದಿದೆ ಎಂಬಂತಹ ಕಲ್ಪನೆಯೋ ಏನು, ಅದೇನೇ ಇರಲಿ. ಆದ್ರೆ ನಾವು ಬಂದ ಕಾರ್ಯ ಆಗ್ಬೇಕಲ್ಲ. ಒಂದು ಸುಮ್ಮನೆ ನಿಂತ್ಕೊಂಡ್ರೆ ಆಗ್ತದ? ಕುಳಿತುಕೊಳ್ಳೋದಕ್ಕೆ ಜಾಗ, ಆ ಪೀಠ ಅವರಿಗಾಯ್ತು, ಬದಿಯಲ್ಲಿರುವುದು ಅವರಿಗೆ ಬಿರಿಗಾಯ್ತು, ಮತ್ ನಮ್ಗೆ ಉಂಟು. ಒಂದು ನೆನಪಾಯ್ತು. ಆಗೆಲ್ಲೊಮ್ಮೆ ನಾನು ಲಂಕೆಗೆ ಹೋದಾಗ ರಾವಣನ ಮುಂದೆ ವಾಲಾಸನವನ್ನು ಕುಳಿತುಕೊಂಡವ. ನನ್ಗೇನು ಅದಕ್ಕೇನು ಕೊರತೆ ಇಲ್ಲ. ಏನು ಮಾಡ್ತಾರೆ ಅಂತ ನೋಡುವುದಕ್ಕಾಗಿ ನನ್ನ ಬಾಲವನ್ನೇ ಸುತ್ತಿ ಆಸನವನ್ನಾಗಿ ಮಾಡಿ ಕುಳಿತುಕೊಳ್ತಾರೆ. ಒಂದು ಮಂಗ ಸಭೆಯನ್ನ ಪ್ರವೇಶ ಮಾಡಿದ್ದಲ್ಲದೆ ತನ್ನ ಉದ್ದಟತನವನ್ನ ಮೆರೆಸುವುದಕ್ಕೆ ಮುಂದಾಗಿದೆ. ಹೆಚ್ಚಿಗೆ ಮಾತಾಡುವ ಹಾಗಿಲ್ಲ. ಯಾಕೆ? ಬಂದಿರುವುದು ಸಾಮಾನ್ಯವಾದ ಮಂಗ. ಮಂಗದಲ್ಲಿ ಮಾತನಾಡುವುದಕ್ಕೆ ಮುಂದಾದ್ರೆ ಏನಾಗುತ್ತದೆ ಮತ್ತೆ ನಾನು ಹೇಳುವುದಿಲ್ಲ. ಆದ್ರೆ ಕೇವಲ ಇಲ್ಲಿವರೆಗಾಗಿ ಬಂದದ್ದು ಮಾತ್ರ ಅಲ್ಲದೆ ತನ್ನ ಬಾಲವನ್ನೇ ಪೀಠವಾಗಿರಿಸಿಕೊಂಡು ಅದನ್ನ ಏರಿ ಕುಳಿತಿದೆ. ಇದನ್ನ ನೋಡುವಾಗ ನನಗೊಂದು ನೆನಪು ಬರ್ತಾ ಉಂಟು. ಓ ಈ ಮಂಗ ಕುಳಿತಿರುವ ರೀತಿ ನೋಡಿದರೆ ನನಗನಿಸುವುದು ಈ ಒಂದು ಉತ್ತನೆಯ ಹಗ್ಗವನ್ನ ತೆಗೆದುಕೊಂಡು ಅದನ್ನ ಮುರಿಯಾಗಿ ಸುತ್ತಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ರೆ ಹೇಗೆ ಕಾಣ್ತದೋ ಅದೇ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಮತ ಮುಖ ಹೋಗತ್ತ ಅದುವೇ ನಿಮ್ಮ ಕಣ್ಣಿಗೆ ಹಾಗೆ ನಾನು ಕಾಣಿಸಿಕೊಂಡಂತಾದ್ರೆ ನೀನಾಡಿರುವಂತ ಮಾತು ನಿನಗೆ ಅನ್ವಯಿಸ್ತದೆ. ಯಾಕೆ? ಮಠಮುಖ ಅಂದಿಯಲ್ಲ, ಮಠಮುಖ ನಾನಲ್ಲ, ಮಠಮುಖರು ನೀವೀಗ. ಯಾಕೆ?
ಯಾಕೆ ಕುದುರೆಯೊಂದು ಬಂತು. ಆ ಕುದುರೆಯನ್ನು ಕಟ್ಟಿದ್ದು ಮಾತ್ರವಲ್ಲದೆ ಇಂದು ಯುದ್ಧಕ್ಕೆ ನೀವು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ. ಅದು ಯಾರ ಅಶ್ವ, ಯಾರ ಯಾಗದ ತುರಗ ಎಂಬ ವಿಚಾರವನ್ನು ಅರಿಯದೆ ಮಥೋನ್ಮತೆಯಿಂದ ಇಂದು ತುರಕ್ಕೆ ನೀವು ಅಣಿಯಾಗಿದ್ದೀರಿ ಎಂದಿದ್ರೆ ಇದು ನಿಮ್ಮ ಮೂರ್ಖತನ ಅಂತ ಹೇಳಬೇಕಷ್ಟೇ. ಶ್ರೀರಾಮಚಂದ್ರನ ಯಜ್ಞಾಶ್ವವನ್ನು 14 ಲೋಕದಲ್ಲಿ ರಾಮನ ವಿಚಾರವಾಗಿ ತಿಳಿಯದವರು ಬಹಳ ವಿರಳ. ಅಂತಿರುವಾಗ ಆ ಕುದುರೆಯ ಹಣೆಯಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಯಾವುದೇ ವಿಚಾರ ಇದ್ರು ಅದನ್ನು ಸರಿಯಾಗಿ ತಾವು ನೋಡಿಕೊಳ್ಳಬೇಕಿತ್ತು. ಯಾಕಂದ್ರೆ ನೀವು ವಿದ್ಯಾವಂತರು. ಕುದುರೆಯ ಹಣೆಯಲ್ಲಿ ಬರೆಯಲ್ಪಟ್ಟಂತಹ ಲಿಖಿತವನ್ನು ಸರಿಯಾಗಿ ವಾಚಿಸುತ್ತಿದ್ರೆ ಈ ರೀತಿಯಾಗಿ ನೀವು ಪುರಕ್ಕೆ ಸರ್ವ ಸಿದ್ಧತೆಯನ್ನು ಮಾಡ್ತಿರ್ಲಿಲ್ಲ. ಸರಿಯಾಗಿ ಕೇಳಿ. ಸ್ವಸ್ತಿ ಶ್ರೀ ಮತ್ ಸುರೇಂದ್ರ ಮುನೀಂದ್ರ ಫಣೀಂದ್ರ ನರೇಂದ್ರ ಮಣಿಮಕುಟ ಪ್ರಕಟಿತ ವೀರ ವಿತರಣ ಶೂರ ವಿಜಯ ಸತ್ಗುಣ ಸಾರ ಸಾರ ಸಾಂಬಕ ಧೀರ ಶರದಿ ಗಂಭೀರ ವೈರಿ ಮದ ಗಜ ಸಿಂಹ ವಾಸವಾರ್ಚಿತ ಧರ್ಮ ಪೌರುಷಾಗ್ರಣಿ ರಾಮ ಸಮರ ನಿಸ್ಸೀಮ ಈತನಜ್ಞದ ತುರಗ ಇದನ್ನು ಕಟ್ಟಿದಡೀಗ ಭೂತಳದೊಳವ ನಿಸ್ಸೀಮ. ಈ ರೀತಿಯಾಗಿ ಬರುತ್ತಲ್ಲಿ ಈ ಓಲೆಯ ಒಕ್ಕಣೆಯನ್ನು ನೀವು ಸರಿಯಾಗಿ ತಿಳಿಯದೆ ಇಂದು ಕದನಕ್ಕೆ ಸಿದ್ಧರಾಗಿದ್ದೀರಿ ಅಂತಾದರೆ ಇದು ನಿಮ್ಮ ಮೂರ್ಖತನದ ಫಲವೇ. ಎಲ್ಲಿ ಯಾರ ಮುಂದೆ ಯಾವ ಸ್ಥಳದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ವ್ಯವಹರಿಸಬೇಕು ಅನ್ನುವುದು ಗೊತ್ತಿಲ್ಲದ ಇದ್ದದ್ದರಿಂದಲೇ ನಿನ್ನ ಸಂತಾನದವರನ್ನ ಇಲ್ಲಿಗೆಲ್ಲ ಪ್ರವೇಶ ಮಾಡುವುದಕ್ಕೆ ಬಿಡುವುದಿಲ್ಲ. ಆದ್ರೆ ಒಂದುಂಟು. ಏನು? ನನ್ನ ಸಂತಾನದವರನ್ನು ನೀನು ಬರಲಿಕ್ಕೆ ಬಿಡದೆ ಇರಬಹುದು. ಆದ್ರೆ ನಾನು ಬಂದಿದ್ದೇನಲ್ಲ, ಅಲ್ಲ ನಾನು ಬಂದಾಗ ಆ ಮಂಗಗಳಂತೆ ಇವ ಅಲ್ಲ ಎನ್ನುವುದು ನಿನಗೆ ಸ್ವಲ್ಪ ವೇದ್ಯವಾಗಬೇಕು. ನನಗೂ ಕಂಡಾಗಲೇ ಸ್ವಲ್ಪ ಅನುಮಾನ ಆಯಿತು. ಯಾಕೆ? ಈ ಮಂಗ ಈ ಕಡೆಯತ್ತೋ ಅಥವಾ ಆ ಕಡೆಯತ್ತೋ, ಅಥವಾ ಆ ಕಡೆಯದ್ದು ಈ ಕಡೆ ಬಂದು ಮತ್ತೀಗ ಆ ಕಡೆ ಹೋಗಿ ಬಂತ, ಅಂತೂ ಈಗ ನಮ್ಮಲ್ಲಿಗೆ ಬಂದಿದೆ ಆ ಮಂಗ. ಈ ಮಂಗ ಇಲ್ಲಿಯೂ ಇರ್ತದೆ, ಅಲ್ಲಿ ಇರ್ತದೆ, ಎಲ್ಲೆಲ್ಲಿಯೂ ಇರ್ತದೆ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ. ಎಲ್ಲೆಲ್ಲಿಯೂ ಇರ್ತದೆ ಅನ್ನುವುದು ನಮ್ಮ ಆಕ್ಷೇಪ ಅಲ್ಲ. ಎಲ್ಲಿಯೂ ಇರಬಹುದು, ಇರಬೇಕಾದ ಸ್ಥಿತಿಯಲ್ಲಿ ಅದು ಇರಬೇಕು. ನೋಡ, ನೀನು ಬಂದವ ಹೇಳಿದೆಯಲ್ಲ, ಅಯ್ಯಯ್ಯೋ ಈ ವೀರಮಣಿ ಆಸ್ಥಾನದಲ್ಲಿ ನಮಗೆ ಸ್ಥಾನವೇ ಕೊಡುವುದಿಲ್ಲ, ನಮಗೆ ಕುಳಿತುಕೊಳ್ಳುವುದಕ್ಕೆ ಸ್ಥಾನ ಇಲ್ಲ, ಜಾಗ ಇಲ್ಲ, ಮಾತಾಡುವುದಕ್ಕೆ ನಮಗೆ ಗೌರವ ಕೊಡುವುದಿಲ್ಲ. ಇದೇನು ಮಗು ಕಾಡು ಅಂತ ತಿಳ್ಕೊಂಡ್ಯಾ? ಕಾಡಿನಲ್ಲಿ ಮಾತಾಡುದು ಮರದಲ್ಲಿ ಮಾತಾಡ್ಬೇಕು, ಅಥವಾ ಮಂಗಗಳೆಲ್ಲ ಓಡಿಸಿ ಬಂದು ಸಂತೆಯಲ್ಲಿ ಬಿಡ ಹೊಡಿದಂತ ತಿಳ್ಕೊಂಡು ನಾನೇನು ಜಾತಿ ಬಿಟ್ಟ ಮಂಗ ಅಂತ ಎಣಿಸ್ಕೊಂಡ್ಯಾ? ಜಾತಿ ಕೆಟ್ಟ ಮಂಗ ಅಂತ ಗ್ರಹಿಸಿದ್ದರ? ಅಲ್ಲದೆ ಇದ್ದರೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳು? ಇದು ವೀರಮಣಿಯ ಆಸ್ಥಾನ. ಈ ಆಸ್ಥಾನದಲ್ಲಿ ಯಾರಿಗೆ ಯಾವ ಸ್ಥಾನ, ಯಾರಿಗೆ ಎಷ್ಟು ಮರ್ಯಾದೆ ಅನ್ನುವುದು ಗೊತ್ತಿಲ್ಲದೆ ಈ ಆಸನದಲ್ಲಿ ಕುಳಿತುಕೊಂಡದ್ದಲ್ಲನ. ಅದನ್ನೇ ಮೊದಲಾಗಿ ಹೇಳಿದ್ನಲ್ಲ ನಾನು. ಏನು? ನಿನ್ನ ವರ್ಚಸ್ಸನ್ನು ಕಂಡು. ಅಲ್ಲ, ನೀನು ಮೊದಲು ಹಾಗೆ ಹೇಳಿರ್ಬಹುದು, ಆಮೇಲೆ ಹೇಳಿದೆಯಲ್ಲ ಮದಮುಖ ಅಂದಾಗ ನೀನು ಮದಮುಖ. ನಾವು ಹೇಳಿದ್ದಕ್ಕೆ ಅರ್ಥ ಉಂಟು. ನಿನ್ನಂತ ಮಂಗಗಳಿಗೆ ಎಷ್ಟು ಬೆಲೆ ಕೊಡಬೇಕು, ಯಾವ ಸ್ಥಾನ ಕೊಡಬೇಕು ಅಷ್ಟಕ್ಕೆ ನಾವು ನಿಲ್ಲಿಸಿದ್ದೇವೆ. ನೀನದನ್ನ ತಿಳ್ಕೊಂಡು ನಮ್ಮನ್ನ ಮದಮುಖ ಅಂದಿಯಲ್ಲ. ನಾವಲ್ಲ ಮದಮುಖರ ಕೃತಿ ಮಾಡಿದ್ದು ನೀನು. ಯಾಕಂದ್ರೆ ನಿನ್ನದೊಂದು ಬಾಲ ಬೆಳೀತದೆ ಅಂತ ಬೆಳೆಸ್ಕೊಂಡು ನಮ್ಮಿಂದ ಎತ್ತರವಾದ ಆಸನ ನಿರ್ಮಿಸಿಕೊಂಡಿಯಲ್ಲ, ಅದರ ಯೋಗ್ಯತೆ ಏನ? ನೀನು ಬಲಿದುಕೊಂಡ ಆಸನದ ಯೋಗ್ಯತೆ ಅಲ್ಲಿ ಇರುವುದು. ನೀನು ಮಾಡಿದ್ದು ಯಾವುದೋ ಅಕ್ಕಸಾರಿಗಳಿಂದ ಮಾಡಿ ಸಲ್ಪಟ್ಟ. ಇದು ಹಾಗಲ್ಲ, ಇದು ಸ್ವಯಂ ಅಲ್ಲ. ನಿನ್ನದ್ದು ಸ್ವಯಂ ಇರಬಹುದು, ಆದರೆ ನಾನು ಹೇಳುವುದೇನು ಗೊತ್ತಾ? ಉದ್ದುಬ್ಬಿದರೆ ಮದ್ದಳೆ ಅಪ್ಪುದ. ಆಗ್ಬಂದೆ ನೀನೊಂದು ಬಾಲ ಬೆಳೆಸಿಕೊಂಡು
ಮಾಡಿಕೊಂಡು ನಮ್ಮಿಂದ ಎತ್ತರದಲ್ಲಿ ಕುಳಿತುಕೊಂಡಾಗ ವೀರಮಣಿಯ ಯೋಗ್ಯತೆ ನಿನಗೆ ಬರ್ತದಾ? ಕತ್ತೆಗೆ ಹುಲಿಯ ಚರ್ಮ ಹೊದಿಸಿದ್ರೆ ಅದು ಹುಲಿ ಆದೀತ ಆಗ್ತದ? ನೋಟಕರ ಕಣ್ಣಿಗೆ ಅದು ಹುಲಿಯಾಗಿ ಕಂಡಿತು, ಸ್ವಭಾವತಃ ಅದು ಹುಲಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಗರ್ಜನೆಗೆ ಗೊತ್ತಾಗ್ತದೆ. ನೀನು ಮಂಗನೆ ಎತ್ತರದ ಆಸನದಲ್ಲಿ ಕುಳಿತುಕೊಂಡಾಗ ನೀನು ನನ್ನಿಂದ ದೊಡ್ಡದಾಗುವುದಿಲ್ಲ. ಮತ್ತೆ ಬಂದವ ಹೇಳಿದೆಯಲ್ಲ, ಮದಮುಖರು ನೀವೀಗಲೂ ಶ್ರೀರಾಮ ಚಂದ್ರನ ಅಶ್ವವನ್ನು ಕಟ್ಟಿದಿರಿ. ಕೆಲವಷ್ಟು ಸಂಗ್ರಹಿಸಿಕೊಂಡು ಬಂದು ಅವನ ಬಗ್ಗೆ ಹೊಗಳಿದೆ ನೀನು. ಏನು ಲೇಖನದಲ್ಲಿ ಅದೆಲ್ಲ ನಾವು ನೋಡ್ಲಿಲ್ಲ ಅಂತ ತಿಳ್ಕೊಂಡ್ಯಾ? ಓದ್ಲಿಕ್ಕೆ ಬರ್ತದೆ ಅಂತ ಗೊತ್ತಾಯ್ತು. ಬರೇ ಓದುವುದು ಮಾತ್ರ ಅಲ್ಲ, ಅದನ್ನು ಮನನವೂ ಮಾಡಿಕೊಂಡಿದ್ದೇವೆ ನಾವು. ಹೌದಾ? ಆದ್ದರಿಂದಲೇ ನಿನ್ನನ್ನು ಇಷ್ಟು ಈ ರೀತಿಯಲ್ಲಿ ಇಟ್ಟದ್ದು ನಾವು. ಶ್ರೀರಾಮ 14 ಲೋಕಕ್ಕೆ ಒಡೆಯ ಅಂತ ಹೇಳಿದೆಯಲ್ಲ, ನಾನು ನಿನ್ನ ಬಾಯಿಂದ ಕೇಳಿದ್ದು ಏನು? ನಾವು ತಿಳಿದುಕೊಂಡದ್ದು ಬೇರೆ. ನೀನು ಹೇಳಿದ ಶ್ರೀರಾಮ ನೀನು ಹೇಳಿದ ಹಾಗೆ ಹೌದು ಅಂತ ಆದ್ರೆ ಅವ ಏನಂತ ಮಹಾ ಮಾಡಿದ್ದಾನೆ? ಅವನ ವಿಷಯವಾಗಿ ಹೇಳುವುದಕ್ಕೆ ಹೋದ್ರೆ 12 ಇರುಳು ಆಗಬೇಕಾಗ್ತದೆ. ಅಂತಹ ಮಹಾತ್ಮ, ಅಂತಹ ಮಹತ್ ಕಾರ್ಯಗಳನ್ನು ಮಾಡಿರುವಂತಹ ಧೀರೋಧಾತಾರ ಎಂದ್ರೂ ಹೆಚ್ಚಾಗ್ಲಿಕ್ಕಿಲ್ಲ. ಏನು ಮಾಡಿದ್ದಾರೆ? ಕಲಿಗವ ಕಾಲಾಂತಕನು. ಯಾವುದರಿಂದ? ಯಾವುದನ್ನು ವಿರೋಧಿಸುವವರು ಈ ಜಗದೊಳಗೆ ಬದುಕಿ ಉಳಿದವರು. ಒಂದು ವಿಷಯ ಹೇಳ್ತೇನೆ. ಪಂಚವಟಿಯಲ್ಲಿ ನೆಲೆಸಿರುವಂತಹ ಹೊತ್ತಿಗೆ 14,000 ಮಂದಿ, ಜೊತೆಯಲ್ಲಿ 3 ಖರ ದೂಷಣ ತ್ರೈಶಿರ ಏಕಕಾಲದಲ್ಲಿ ರಾಮನನ್ನು ಎದುರಿಸುವುದಕ್ಕಾಗಿ ಮುಂದೆ ಬಂದರು. ಆ ಹೊತ್ತಿನಲ್ಲಿ ಎತ್ತಿದ ಧನುವನ್ನು ಕೆಳಗಿರಿಸುವುದರ ಮೊದಲಾಗಿ ಅಸುರ ಕುಲವನ್ನೇ ನಾಶಗೊಳಿಸಿ ಹಣೆಯ ಬೆವರನ್ನು ಒರೆಸಿದವನೇ ಶ್ರೀರಾಮಚಂದ್ರನಾಗಿದ್ದಾನೆ. ಮಾತ್ರವಲ್ಲ, ಶತಯೋಜನ ವಿಸ್ತಾರವುಳ್ಳಂತಹ ಅಂಬುದಿಗೆ ಸೇತುವೆಯನ್ನು ಬರೆದು ಲಂಕಾಪುರವನ್ನು ಸೇರಿ ಲೋಕಕಂಟಕರಾಗಿ ನೇಮಿಸಿರುವಂತಹ ದಶಶಿರ ಅಂದ್ರೆ ರಾವಣ, ಅವನು ತಮ್ಮ ಕುಂಭಶ್ರವಣ, ಇನ್ನುಳಿದಂತಹ ವೀರ ರಕ್ಕಸರು ಎಲ್ಲರೂ ರಾಮನನ್ನು ತಿಳಿಸಿದ್ರು. ಬದುಕಿ ಉಳಿದವರು ಯಾರೂ ಇಲ್ಲ. ಅಂತ ಮಹಾಮಹಿಮನ ಯೋಗ್ಯತೆಯನ್ನು ಅರಿಯದೆ ಅವ ಏನು ಮಾಡಿದ ಅಂತ ಕೇಳ್ತೇವೇನೋ. ಅವನ ಬಗ್ಗೆ ಇಷ್ಟನ್ನ ತಿಳ್ಕೊಂಡು ಅವ ದೇವ ಅಂತ ನೀನು ದೇವ ಅಂತ ಹೇಳುವುದಾ? ನಾನು ಅವನ ಬಂಟ ಆದ ಕಾರಣ ನನಗೆಲ್ಲ ಗೊತ್ತು. ಅದೆಲ್ಲ ವಿಷಯ
ಬಿಡುವುದಿಲ್ಲ. ಮತ್ತೆ ಕರದೂಷಣ ತ್ರಿಶಿರರನ್ನ ಎತ್ತಿನ ಧನಸ್ಸನ್ನ ಇಡುವುದೇ ಕೊಂದಿದ್ದಾರೆ. ಶಕ್ತಿ ಇದ್ದವ ಯಾರು ಮಾಡ್ತಾನೆ ಅದನ್ನ. ಅದನ್ನೇ ಹೇಳ್ತಾರೆ ಕಲಿಗವ ಕಾಲಾಂತಕ. ಅಲ್ಲ, ಕಲಿಗೆ ಅಲ್ಲ, ಅವರಿಗೆ ಕಾಲಾಂತಕ ಆಗಿರಬಹುದು. ಕಲಿಗವ ಕಾಲಾಂತಕ ಅನ್ನುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಅಷ್ಟು ಮಾಡಿದ್ದಲ್ಲ. ಏನು ಶತಯೋಜನ ವಿಸ್ತೀರ್ಣವಾದ ಶರದಿಗೆ ಸೇತುವನ್ನ ಒಲಿದು ಲಂಕೆಯನ್ನು ಸೇರಿ ಅಲ್ಲಿರುವಂತಹ ದುಷ್ಟ ರಕ್ಕಸರನ್ನೆಲ್ಲ ವಧಿಸಿ ಶತಯೋಜನ ವಿಸ್ತೀರ್ಣವಾದ ಶರದಿಗೆ ರಾಮ ಒಂದು ಮಣ್ಣಾದ್ರೂ ಹಾಕಿದ್ದಾನ? ರಾಮ ಹಾಕಲಿಲ್ಲ, ನಮ್ಮಿಂದ ಮಾಡಿಸಿದ್ದಾನೆ. ನಮ್ಮಿಂದ ಮಾಡಿಸಿದ್ದಾನೆ. ನಿಮ್ಮಂತ ಮಂಗಗಳು ಬೇಕಷ್ಟು ವನದಲ್ಲಿ ಉಪದ್ರ ಕೊಡುವ ಮಂಗಗಳನ್ನೆಲ್ಲ ಒಟ್ಟು ಹಾಕಿಕೊಂಡು ಅವನಿಗೆ ಒಂದು ಕೆಲಸ ಆಗಬೇಕಾಗಿತ್ತು. ಶರದಿಗೆ ಸೇತುವನ್ನು ಬಲಿದ ಅಲ್ವಾ? ಕಲ್ಲು ಮರ ಪರ್ವತ ಎಲ್ಲ ನೀವೇ ತಂದು ಹಾಕಿದ್ದ. ಸಮುದ್ರ ಎಷ್ಟು ಆಳ ಉಂಟಾ? ಎಷ್ಟು ಆಳ ಉಂಟು? ಅಷ್ಟು ಆಳವನ್ನ ನೀವೆಲ್ಲ ತಂದು ಹಾಕಿದ ಕಲ್ಲು ಮಣ್ಣುಗಳಿಂದ ಸೇತುವೆ ಆಗುವುದಕ್ಕೆ ಸಾಧ್ಯ ಉಂಟಾ? ಆದರೂ ಆಗಿದೆ. ನಿಮ್ಮಲ್ಲಿ ಒಂದಿಬ್ಬರು ಇದ್ದಾರೆ, ಅವರು ಹಾಕಿದ ಯಾವ ವಸ್ತು ಆದ್ರೂ ತೇರು. ಹಾಗಾಗಿ ನಿಮ್ಮ ಸಹಾಯ ಪಡೆದು ಅವ ಒಂದು ಸೇತುವೆ ನಿರ್ಮಾಣ ಮಾಡಿಕೊಂಡು ಲಂಕೆಗೆ ಹೋದ. ಏನ್ ಮಾಡ್ದ? ರಾವಣಾದಿಗಳನ್ನು ಕೊಂದ. ಯಾಕೆ ಕೊಂದ? ತನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ. ವಿಷಯ ಇರುವುದಲ್ಲಿ ಅದೆಲ್ಲ ಮಾಡಿದ್ದು ಮಹಾ ಅಲ್ಲ. ರಾವಣಾದಿ ಖಳರನ್ನ ನಿಗ್ರಹಿಸಿದ, ಸೀತೆಯನ್ನ ತಂದ, ಮತ್ತೆ ಹೆಂಡತಿಯಂತ ಸ್ವೀಕರಿಸಿದ. ಈ ಅಸುರರು ಅಂದರೆ ಅವರ ಸ್ವಭಾವ ಏನು ಅಂತ ಮಂಗಗಳಿಗೆ ಗೊತ್ತಾ? ನಿನಗೆ ಗೊತ್ತಾ? ರಕ್ಕಸನೇ ಎಂದು ಗೊತ್ತು. ಎಂಟಿಂದ ರಕ್ಕಸನೆಲ್ಲ ಹೊಡೆದು ಬಡದು ಕೊಂದೆ ಹಾಕಿ ಅಲ್ಲ, ಹೊಡೆದು ಬಡದು ಕೊಂದು ಹಾಕುವುದೆಲ್ಲ ದೊಡ್ಡ ವಿಷಯ ಅಲ್ವಾ? ಅವರ ಸ್ವಭಾವ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಕೇಳುವುದಿಲ್ಲ. ಏನನ್ನು ಹೇಳು? ಈಗ ನೀವು ರಾಮ ಹೇಳಿದ್ದನ್ನು ಮಾಡಿದ್ದು ಬಿಟ್ರೆ ನಿಮ್ಮ ಸ್ವಂತಿಕೆ ಅಂತಂದಿಲ್ಲ. ಆದ್ರೆ ಅವ ಹೇಳಿದ ಯಾಕೆ? ಖಳರನ್ನ ವಧಿಸಿ. ಯಾಕಂದ್ರೆ ಅವನ ಹೆಂಡತಿಯನ್ನು ಕದ್ದುಕೊಂಡು ಹೋಗಿದ್ದಾನೆ. ಯಾರು? ರಾವಣ. ಎಷ್ಟು ದಿವಸ ಇಟ್ಕೊಂಡ ಅಲ್ವಾ? ನೀನು ಕೇಳಿದ್ಯ ಶಾಸ್ತ್ರವನ್ನ? ಏನಂತ? ಪುಸ್ತಕ ವನಿತಾ ವಿತ್ತ ಪರಹಸ್ತಂ ಗತಂ ಗತಃ. ಎಂತದ್ದು ಈ ಶಾಸ್ತ್ರದ ಅರ್ಥ? ಪುಸ್ತಕವು ಹೆಣ್ಣು ಕೈಯಲ್ಲಿರುವಂತ ಹಣ ಅದೇ ಹಣ ಇನ್ನೊಬ್ಬರ ವಶ ಆಯಿತು ಅಂತಾದರೆ ಅಲ್ಲಿ ಮುಗಿದೋಯ್ತು ಕತೆ ಅಂತ ಅಲ್ವಾ? ತಿರುಗಿ ನಮಗೆ ಬರುವಾಗ ಅದೇ ಸ್ಥಿತಿಯಲ್ಲಿ ಬರುವುದಿಲ್ಲ ಅಂತ ಅರ್ಥ ಅಲ್ವಾ? ಅದರಲ್ಲಿಯೂ ರಾವಣ ಖಳ ಎಷ್ಟೋ ದಿವಸ ಇಟ್ಕೊಂಡಿದ್ದಾನೆ ಸೀತೆಯನ್ನ. ಮತ್ತೆ ಅವನನ್ನ ಕೊಂದು ರಾಮ ಪರಿಗ್ರಹಿಸಿದ. ಖಳನೊಯ್ದಿಯ ಸತಿಯನ್ನ ಮತ್ತೆ ಸ್ವೀಕರಿಸಿದ ಬಂಡವ ರಾಮ. ಅವನ ವಿಷಯ ನೀನು ಹೇಳ್ತೀಯಲ್ಲ. ಯಾಕೋ ಹೀಗೆ? ಯಾಕೆ? ಮೂರ್ಖತನ. ಯಾವ ನೋಡಿವೆ
ಅಲ್ಲ ನೀನೇನಂದರೂ ನಾನು ಅದಕ್ಕೆ ಕ್ರಮ ತಗೊಳ್ಳುವ ಹಾಗಿಲ್ಲ, ಮಂಗ ಅಲ್ವಾ? ಕೇವಲ ಮರದಿಂದ ಮರಕ್ಕೆ ಹಾರಿ ಅಲ್ಲಿರುವಂತಹ ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುವ ಒಂದು ಕಾಡ ಮರ್ಕಟನಾದ್ರೆ ನಿನ್ನ ಆಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯೇ? ಅಲ್ಲ, ನೀನು ಕೊಳೆತ ಹಣ್ಣನ್ನ ತಿಂದು ಜೀವಿಸುವ ಸ್ಥಿತಿಯಲ್ಲಿಲ್ಲ, ರಾಮನ ಆಸರೆಯಲ್ಲಿದ್ದವ ಅಂತ ನೀನು ಹೇಳಿದಾಗಲೇ ಗೊತ್ತಾಯಿತು. ಅಯ್ಯ, ತಿನ್ನುವುದಕ್ಕೊಂದು ವ್ಯವಸ್ಥೆ ಮಾಡಿದ್ದರಿಂದಲೇ ಇಷ್ಟು ಒದ್ದಾಡುವುದು ನೀನು. ಅಯ್ಯ, ಏನು ತಿನ್ನುವುದಕ್ಕೂ ಉಂಟು, ತಿಂದನ್ನು ಜೀರ್ಣಿಸಿಕೊಳ್ಳುವುದಕ್ಕೂ ನಮ್ದು ದಾರಿ ಉಂಟು. ಅದನ್ನು ನಾನು ಮಾಡ್ತಾ ಬಂದಿದ್ದೇನೆ. ಓಹೋ, ಸೀತೆಯನ್ನು ರಾವಣ ಕೊಂಡೊಯ್ದಿರಿಸಿಕೊಂಡ ಎಂಬಲ್ಲಿಗೆ ಆಕೆ ಹಣದಿಂದ ಲೆಕ್ಕವ ಲೆಕ್ಕ ಅಲ್ಲ, ಶಾಸ್ತ್ರದ ಪ್ರಕಾರ ಹಾಗೆ ಆಗ್ತದೆ. ಸೀತೆಯನ್ನು ಮುಟ್ಟುವಂತ ಯೋಗ್ಯತೆ ಎಂದಿಗಾದರೂ ರಾವಣನಿಗೆ ಯಾಕೆ? ಆದುದರಿಂದ ಆಕೆಯನ್ನು ಕೊಂಡೊಯ್ದು ಅಶೋಕಾವನದಲ್ಲಿರಿಸಿ ಭದ್ರ ಕಾವಲನ್ನು ಇರಿಸಿದ್ದ. ಅವನ ಉದ್ದೇಶ ಏನಿತ್ತು ನಮಗಂತೂ ಗೊತ್ತಿಲ್ಲ. ಅದಿರಲಿ, ರಾವಣಾದಿಗಳನ್ನು ಕೊಂದ ಬಳಿಕ ಸೀತೆಯನ್ನು ರಾಮ ಪಡೆಯುವಲ್ಲಿ ಏನು ಮಾಡಿದ್ದಾನೆ? ಆಕೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ. ಅಗ್ನಿನಾರಾಯಣನೇ ಪ್ರತ್ಯಕ್ಷನಾಗಿ ಬಂದು ನಿನ್ನ ಭಾರತಿ ಆಗಿರುವಂತಹ ಸೀತೆ ಪುನೀತೆ ಎಂದಾಗ ರಾಮ ಒಪ್ಪಲಿಲ್ಲ. ಆ ಹೊತ್ತಿಗೆ ಪರಲೋಕವನ್ನ ಇದಿರುವಂತಹ ದಶರಥ ಭೂಪತಿಗಳು ಸಶರೀರನಾಗಿ ಬಂದು ರಾಮ, ನಿನ್ನ ಮಗಳು, ನಿನ್ನ ಮಡದಿ ಆಗಿರುವಂತಹ ಸೀತೆ ಈಕೆ ಪರಿಪೂರ್ಣೆ, ಅಪವಿತ್ರಳಲ್ಲ, ಪರಿಶುದ್ಧೇ ಆಗಿದ್ದಾಳೆ, ಆಕೆಯನ್ನು ಸ್ವೀಕರಿಸಿ ಎಂದಾಗ ರಾಮ ಮರಳಿಕೊಂಡೊಯ್ದು ತನ್ನರ ಮನೆಯಲ್ಲಿ ಆಕೆಯನ್ನು ಪಟ್ಟದ ಮನೆಯ ಮೇಲೆ ತಿಳಿಸಿಕೊಂಡ. ಒಂದು ವಿಷಯ ಹಾಗೆ, ಸೀತೆ ಅಂದ್ರೆ ಏನು? ಅವಳು ತಾಯಿ ಹೆತ್ತ ಮಗುವಲ್ಲ, ಅವಳು ಭೂಚಾಕೆ, ಭೂಗರ್ಭದಿಂದಲೇ ಜನಿಸಿ ಬಂದವಳು ಆದ ಕಾರಣ ಇರಬಹುದು ಅವಳನ್ನು ಭೂಮಿ ದೇವಿಗೆ ಹೋಲಿಸ್ತಾರೆ. ಭೂಮಿ ಈಗ ನೋಡಿದ್ರೆ ಪ್ರಕೃತಿ ಪುರುಷರು ಯಾರು ಅಂತ ಕೇಳಿದ್ರೆ ಪುರುಷನೆಂಬವನೇ ರಾಮ, ಪ್ರಕೃತಿ ಎಂಬವಳೇ ಸೀತೆ. ಆದ್ದರಿಂದ ಅವರ ಯೋಗ್ಯತೆಯನ್ನು ನಿನ್ನಂತವನಿಗೆ ಎಂದಾದರೂ ಜೀವನಕ್ಕೆ ಸಾಧ್ಯ ಉಂಟೇನು? ಓಹೋ, ಅಷ್ಟು ಯೋಗ್ಯತೆ ಹೊಂದಿದವಳು. ಈಗ ರಾಮದೇವರು ಅವಳು ನಿಮಗೆ ದೇವಿ ಅಂತ ಹೇಳದೆ ನಿನಗೆ ಉಪಾಯ ಇಲ್ಲ. ಯಾಕಂದ್ರೆ ಅವನಿಂದಲೇ ಬದುಕುತ್ತಿದ್ದವ ಅಲ್ವ ನೀವು. ನೀವೀಗ ಅವನ ಸಖ್ಯ ಹೇಗಾಯಿತು, ಅವನ ಸೇವೆ ಯಾಕೆ ಮಾಡ್ತಾ ಇದ್ದೀರಿ, ಅದೆಲ್ಲ ನಾನೀಗ ಹೇಳುವುದಕ್ಕೆ ಹೊರಟ್ರೆ ತುಂಬಾ ಕೆಲಸ ಆಗ್ತದೆ. ಅದರಿಂದ ನೀನೇನಾಗ್ತಿ ಅನ್ನುವುದು ಗೊತ್ತಾಗ್ತದೆ. ಮತ್ತೆ ನೀನವನನ್ನ ದೇವ ಅಂತ ತಿಳಿದುಕೊಂಡಿದ್ದೀಯಲ್ಲ, ಅದಕ್ಕೆ ನನ್ನ ಆಕ್ಷೇಪ ಏನಿಲ್ಲ. ಮತ್ತಿನ್ನೇನು ಒಳ್ಳೆಯದು. ಉಪ್ಪನ್ನ ತಿಂದದ್ದಕ್ಕೆ ಅವನನ್ನು ಹೊಗಳಿ ಬದುಕುವುದು ಅನಿವಾರ್ಯ ನಿನಗೆ, ಬಿಡು. ಆದರೆ ಮಾನವನಾದ ಅವನ ನೀತಿಯನ್ನ ನೀನೆತ್ತಿ ಹಿಡಿಯುವುದಕ್ಕೆ ಈ ವೀರಮಣಿಯಲ್ಲಿಗೆ ಬಂದಿದ್ದೀಯಲ್ಲ, ಸರಿ, ಅದು ವಿಶೇಷ. ಮರ್ಕಟ ನೀತಿ ಬೇರೆ, ಮಾನವ ನೀತಿ ಬೇರೆ. ಸರಿ, ಈಗ ನನಗೆ ಆ ನೀತಿಯನ್ನ ಈ ಮರ್ಕಟ ಉಪದೇಶಿಸುವುದಕ್ಕೆ ಬಂದದ್ದ. ಗೊತ್ತಿಲ್ಲ ಸ್ವಲ್ಪ ಹೇಳೋದು ಕರ್ತವ್ಯ. ಯಾರಿಗೆ? ನಿನಗೆ. ಗೊತ್ತಿಲ್ಲದೆ ರಾಮನ ವಿಷಯ ಗೊತ್ತಿಲ್ಲದೆ ನಾನು ಅವನ ವಿಷಯ ನಿನ್ನಲ್ಲಿ ಹೇಳಲಿಲ್ಲ. ಮತ್ತೊಂದು ವಿಷಯ ಕೇಳ್ತೀಯ? ಒಳಿತು. ಮೆಚ್ಚಿದವನಿಗೆ ಮರಣವೇ ಸುಖ ಅಲ್ವಾ? ನಿನಗೆ ಅವ ದೇವ ಅಂತ ನೀನು ಒಪ್ಪುತ್ತೀಯ, ಅವನನ್ನು ಪೂಜಿಸ್ತೀಯ, ನನ್ನ ಆಕ್ಷೇಪ ಇಲ್ಲ. ಅವರವರ ಭಾವಕ್ಕೆ ಬಿಟ್ಟದ್ದು. ಒಳಿತು ನಿನಗೆ ದೇವನಾಗದು, ನಾವು ಅವನನ್ನು ದೇವ ಅಂತ ಒಪ್ಪಿಕೊಳ್ಳುವುದಿಲ್ಲ. ಏನಂದ್ರೆ ಪ್ರಕೃತಿ ಪುರುಷ. ಯಾರಿಗೆ ಹೇಳ್ತಾರೆ? ಯಾರಿಗೆ ಹೇಳ್ತಾರೆ? ರಾಮ ಹಾಗೂ ಸೀತೆಯರಿಗೆ. ರಾಮ ಸೀತೆಯ ಹರನು ಬ್ರಹ್ಮಾಂಡ ಕೊಡೆಯನು, ಅವನು ಒಬ್ಬನೇ ಈ ಜಗತ್ತಿಗೆ ದೇವ. ಪುರುಷ ಅಂದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಪಾರ್ವತಿಯರೇ ಪ್ರಕೃತಿ ಪುರುಷರು ಬಿಟ್ರೆ ಇವ ಅಲ್ಲ. ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. Thank you.
ಆದ್ರೆ ಒಂದು ರಾಮನಿಗೂ ಹರನಿಗೂ ಭೇದ ಇಲ್ಲ ಎನ್ನುವುದನ್ನು ಈ ಹಿಂದೆಯೇ ತೋರ್ಪಡಿಸಿದ್ದಾನೆ. ಅಂದು ಸೇತು ಬಂದಂತ ಕಾಲದಲ್ಲಿ ಆ ರಾಮೇಶ್ವರದಲ್ಲಿ ಈಶ್ವರನನ್ನು ಪೂಜಿಸಿ ಅವರೀರುವರೊಳಗೆ ಸತ್ಯವನ್ನು ಬೆಳೆಸಿಕೊಂಡಿದ್ದಾನೆ. ರಾಮನನ್ನು ಈಶ್ವರ ದೂರುತ್ತಿಲ್ಲ, ಈಶ್ವರನು ರಾಮ ತೆಗೊಳ್ಳುತ್ತಿಲ್ಲ. ಅಂತಿರುವಾಗ ನೀನು ಅವನಲ್ಲಿ ಒಬ್ಬ ದೇವರನ್ನ ಹೇಳ್ತಿಲ್ಲ. ಇಲ್ಲಿ ಕೇಳು, ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತಿರುವುದಕ್ಕೆ ಸರ್ವಶಕ್ತನಾಗಿರುವಂತಹ ರಾಮಚಂದ್ರ ಇಂದು ಧನುಜ ಕುಲವನ್ನೇ ನಾಶಗೊಳಿಸಿದ್ದಾನೆ. ಏನು ಮಾಡೋಣ? ಏನು ನೀನಾಡಿದ ಮಾತಿಗೆ ಒಗ್ಗೂಡಿ ಮುಂದೇನು ಮಾಡ್ತೀವಿ? ಚುರುಗವನ್ನು ಬಿಟ್ಟು ಬರ್ತೀರ ತಪ್ಪ ಕಾಲಿಗೆ ಏನೋ ಬಿಟ್ಟು ಮಾಡ್ತೀಯ, ಹೋರಾಟ ಮಾಡ್ತೀಯ. ಹೋರಾಟ ಮಾಡುವುದಕ್ಕೆ ನಾವು ಅಶ್ವವನ್ನು ಬಂಧಿಸಿದ್ದು ಯಾವ ಕಾರಣಕ್ಕೂ ಅವ ದೇವ ಅಂತ ನಾವು ಒಪ್ಪಿಕೊಳ್ಳುವುದಿಲ್ಲ. ಬಂಧಿಸಿದ ಹಯವನ್ನು ಬಿಡಲಾರೆ. ನಿನಗೆ ಯಮನಾಲಯಕ್ಕೆ ಹೋಗುವುದಕ್ಕೆ ದಾರಿಯನ್ನು ನೀನೇ ಹುಡುಕಿದ ಹಾಗೆ. ಹೌದಾ? ನಿನ್ನ ಹೆಣವನ್ನು ಹೂತುಕೊಳ್ಳುವುದಕ್ಕೆ ನೀನೇ ಹೊಂಡ ತೋಡಿಕೊಂಡಂತಾಯ್ತು. ಯಮನಾಲಯಕ್ಕೆ ಹೋಗುವುದಕ್ಕೆ ದಾರಿ ಹುಡುಕುವುದು ನನ್ನ ಕೆಲಸ, ಆ ದಾರಿಯಲ್ಲಿ ಕಳುಹಿಸುವುದು ನಿನ್ನಲ್ಲ. ನೋಡೋಣ ನಿನ್ನ ಈ ನೀತ್ಯ ಮಾತುನಿಗೆ ಪಥ್ಯವಾಗಿಲ್ಲ ಅಂತ. ಹಾಗಾದ್ರೆ ವಿಷಯ ಶತ್ರುಗಳಿಗೆ ತಿಳಿಸಿ ಯುದ್ಧಕ್ಕೆ ಸಿದ್ಧರಾಗಬೇಕು.